ಇನ್ನು ಸಾಮಾನ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಯಿತು ಅಂದರೆ ಅದರ ಎಫೆಕ್ಟ್ ಬೀಳೋದು ಒಂದು ಷೇರು ಮಾರುಕಟ್ಟೆ, ಇನ್ನೊಂದು ತೈಲ. ಸದ್ಯ ಷೇರು ಮಾರುಕಟ್ಟೆ ಮೇಲೆ ಅದರ ಎಫೆಕ್ಟ್ ಆಗಿದೆ. ಆರಂಭದಲ್ಲಿಯೇ ಇವತ್ತು ಕುಸಿತವನ್ನು ಕಂಡಿದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ಕೂಡ. ನಿಫ್ಟಿ 100 ಅಂಕವನ್ನು ಕುಸಿತ ಕಂಡಿದ್ದರೆ ಸೆನ್ಸೆಕ್ಸ್ 200 ಪಾಯಿಂಟ್ ಕುಸಿತ ಆಗಿರುವಂಥದ್ದು. ಷೇರು ಮಾರ್ಕೆಟ್ ತಲ್ಲಣಗೊಂಡಿದೆ. ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಾಗಿದೆ. ಜಾಗತಿಕ ಮಾರುಕಟ್ಟೆಯ ಮೇಲೂ ಕೂಡ ಇದು ನೆಗೆಟಿವ್ ಎಫೆಕ್ಟನ್ನೇ ಬೀರಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಈಗ ಷೇರು ಮಾರುಕಟ್ಟೆಯ ಮೇಲೆ ಆಗ್ತಾ ಇರುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಆಗ್ತಾ ಇದೆ. ಇವತ್ತು ಆರಂಭದಲ್ಲಿಯೇ ನಿಫ್ಟಿ 100 ಅಂಕವನ್ನು ಕುಸಿತ ಕಂಡಿದ್ದರೆ ಸೆನ್ಸೆಕ್ಸ್ 200 ಪಾಯಿಂಟ್ಗಳ ಕುಸಿತವನ್ನು ಕಂಡಿರುವಂಥದ್ದು. ಷೇರು ಮಾರ್ಕೆಟ್ ತಲ್ಲಣ ಆಗಿರೋದ್ರಿಂದ ಹೂಡಿಕೆದಾರರಿಗೆ ಈಗ ಆತಂಕ ಶುರುವಾಗಿದೆ. ಈ ನಡುವೆ ಮತ್ತೆ ಕಚ್ಚಾ ತೈಲದ ಬೆಲೆಯೂ ಕೂಡ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಏಕೆಂದರೆ ಮಧ್ಯಪ್ರಾಚ್ಯದ ಹಾರ್ಮುಜ್ ಜಲಸಂಧಿಯಿಂದಲೇ ತೈಲ ಟ್ಯಾಂಕರ್ಗಳು ಸಂಚರಿಸುವಂಥದ್ದು. ಇದೀಗ ಇರಾನ್ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ. ಹಾರ್ಮುಜ್ ಜಲಸಂಧಿ ಸದ್ಯಕ್ಕೆ ಸಂಪೂರ್ಣವಾಗಿ ಬಂದ್ ಆಗೋಗಿದೆ. ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳ ಸಂಚಾರಕ್ಕೆ, ಹಡಗುಗಳ ಪ್ರವೇಶಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಒಂದು ವೇಳೆ ನಿಯಮವನ್ನು ಮೀರಿ ಈ ಬಂದೇನು ಘೋಷಣೆ ಮಾಡಿದ್ದೇವೆ ಇದನ್ನು ಮೀರಿ ಬಂದರೆ ಅಂತಹ ಹಡಗುಗಳ ಮೇಲೆ ಅಟ್ಯಾಕ್ ಮಾಡಲಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಇರಾನ್ ರವಾನಿಸಿರುವಂಥದ್ದು. ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೋಸ್ಕರವೇ ಈಗ ಅಮೆರಿಕಾದಿಂದಲೂ ಕೂಡ ಮತ್ತೆ ದಾಳಿ ನಡೀತಾ ಇರುವಂಥದ್ದು. ಹಾರ್ಮುಜ್ನಲ್ಲಿ ಇದ್ದಂತಹ ಅಮೆರಿಕಾ ಸೇನೆ ನಮ್ಮ ಮೇಲೆ ದಾಳಿ ಮಾಡಿತ್ತು ಅಂಥೇಳಿ ಆರೋಪವನ್ನು ಇರಾನ್ ಮಾಡಿ ಕೌಂಟರ್ ಅಟ್ಯಾಕ್ ಮಾಡಿತ್ತು. ಅಲ್ಲಿಂದ ಯುದ್ಧ ತೀವ್ರವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.